ಟುಡೇ ಚಾನೆಲ್ನಲ್ಲಿ ಖ್ಯಾತ ನಿರೂಪಕರಾದ ರಜತ್ ಶರ್ಮಾ ಅವರು ನಡೆಸಿಕೊಡುವ ಆಪ್ಕಿ ಅದಾಲತ್ ಅಂದರೆ ನಿಮ್ಮ ನ್ಯಾಯಾಲಯ ಈ ಕಾರ್ಯಕ್ರಮದಲ್ಲಿ ನಮ್ಮ ಹೆಮ್ಮೆಯ ಕನ್ನಡಿಗ ಯಶ್ ಭಾಗವಹಿಸಿದ್ರು. ಈ ವಿಡಿಯೋದಲ್ಲಿ ಆ ಕಾರ್ಯಕ್ರಮದ ಕನ್ನಡ ಅನುವಾದವನ್ನ ಕೇಳ್ತೀರಾ. ಅನುವಾದ ಮಾಡುವಾಗ ಕೆಲವು ತಪ್ಪುಗಳು ಆಗಿರಬಹುದು, ದಯವಿಟ್ಟು ಕ್ಷಮಿಸಿ. ಹಾಗೆ ಒರಿಜಿನಲ್ ಆಗಿ ಹಿಂದಿ ಕಾರ್ಯಕ್ರಮ ನೋಡಬೇಕು ಅಂತ ಇದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೀವು ಆ ಲಿಂಕ್ ಕ್ಲಿಕ್ ಮಾಡಿ ನೋಡಬಹುದು. ಮೊದಲು ಅವರ ಒಂದು ಕಿರು ಪರಿಚಯವನ್ನ ಮಾಡಿ ಅವರನ್ನ ಆಹ್ವಾನಿಸಿದ್ರು. ಕಿಕ್ಕಿರಿದ ಸಭಾಂಗಣದಲ್ಲಿ ಜನ ಜೋರಾದ ಚಪ್ಪಾಳೆಯೊಂದಿಗೆ ಯಶ್ ಅವರನ್ನ ಸ್ವಾಗತಿಸಿದ್ರು. ರಾಕಿಂಗ್ ಯಶ್! ಮಾತುಕತೆ ಶುರು ಆಗೋದಕ್ಕಿಂತ ಮುಂಚೆನೆ ಯಶ್ ಅವರು, ನನ್ನ ಹಿಂದಿ ಅಷ್ಟೊಂದು ಚೆನ್ನಾಗಿಲ್ಲ, ಏನಾದ್ರೂ ತಪ್ಪುಗಳಾದ್ರೆ ಕ್ಷಮಿಸಿ, ಎಲ್ಲ ಭಾಷೆಗಳಿಗೂ ಗೌರವ ಕೊಡಬೇಕು, ನಾನು ಪ್ರಯತ್ನ ಪಡ್ತೀನಿ, ಆದ್ರೂ ನನ್ನ ಮಾತಲ್ಲಿ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದ್ರು. ನಂತರ ನಿಮ್ಮ ನ್ಯಾಯಾಲಯದಲ್ಲಿ ಕಾರ್ಯಕ್ರಮದಲ್ಲಿ ಪ್ರಕರಣಗಳು ಶುರುವಾದವು. ಯಶ್ ಮೇಲಿದ್ದ ಮೊದಲನೆಯ ಆರೋಪ, ನೀವು ತುಂಬಾ ಸ್ಟಬನ್ ಅಂದ್ರೆ ಹಠದ ಸ್ವಭಾವದವರು ಅಂತ. ರಜತ್ ಶರ್ಮಾ ಅವರು ಕೇಳಿದ್ರು, ನಿಜ ಜೀವನದಲ್ಲೂ ನೀವು ಯಾರ ಮಾತನ್ನು ಕೇಳೋದಿಲ್ಲ, ನಿಮ್ಗೆ ಅನ್ನಿಸಿದ್ದನ್ನ ಮಾಡೇ ಮಾಡ್ತೀರಾ ಅಂತ. ಅದಕ್ಕೆ ನಗ್ನಗ್ತಾನೆ ಯಶ್ ಅವ್ರು ಹೇಳಿದ್ರು, ಅದೇನು ತಪ್ಪಾ ಅಂತ. ಇರೋದು ಒಂದೇ ಜೀವನ, ನಿಮ್ಗೆ ಅನಿಸಿದ್ದನ್ನ ನೀವು ಮಾಡ್ಲೇಬೇಕು, ಆದ್ರೆ ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಹಾಗೆ ಅನಿಸಿದ್ದನ್ನ ಮಾಡೋದು ಹಠದ ಸ್ವಭಾವ ಅಂತಂದ್ರೆ ಎಲ್ರೂ ಹಠಮಾರಿಗಳಾಗ್ಲೇಬೇಕು ಅಂತ ಹೇಳಿದ್ರು. ಆದ್ರೆ ಚಿಕ್ಕಂದಿನಲ್ಲಿ ನೀವು ಹಠ ಮಾಡಿದಾಗ ನಿಮ್ ತಂದೆ ಬೈತಾ ಇದ್ರಂತೆ, ಕೋಲ್ನಲ್ಲಿ ಹೊಡಿತಾ ಇದ್ರಂತೆ ಅಂತ ಹೇಳಿದಾಗ ಯಶ್ ಅವರು, ಹೌದು, ತುಂಬಾ ತರಲೆ ಮಾಡ್ತಾ ಇದ್ದೆ ನಾನು. ನನ್ನ ತಂಗಿ ಹೇಳ್ತಾಳೆ, ಈಗೇನೋ ದೊಡ್ಡ ಆಕ್ಟರ್ ಆಗಿದ್ಯಾ, ಎಲ್ರು ನಿನ್ಗೆ ಗೌರವ ಕೊಡ್ತಾರೆ, ಆದ್ರೆ ಚಿಕ್ಕಂದಿನಲ್ಲಿ ನಿನ್ನನ್ನು ಯಾರಾದ್ರೂ ನೋಡಿದ್ರೆ ಇವನಂತೂ ದೊಡ್ಡವನಾದ್ಮೇಲೆ ಏನೂ ಆಗಲ್ಲ ಅಂತ ಅನ್ಕೊಳ್ತಿದ್ರು ಅಂತ. ಈಗ ಅದನ್ನೆಲ್ಲ ದಾಟ್ಕೊಂಡು ಬಂದಾಗ ಹಿಂದೆ ತಿರುಗಿ ನೋಡಿದ್ರೆ ಜೀವನ ನನಗೆ ಬಹಳಷ್ಟು ಕಲಿಸಿದೆ ಅನ್ಸತ್ತೆ ಅಂತ. ಆಗ ರಜತ್ ಶರ್ಮಾ ಅವರು ಕೇಳ್ತಾರೆ, ನಿಮ್ ತಂದೆ ನಿಮ್ಮನ್ನ ಫ್ಯಾನ್ಗೆ ಉಲ್ಟಾ ನೇತಾಕ್ಬಿಟ್ಟು ಫ್ಯಾನ್ ಆನ್ ಮಾಡ್ಬಿಟ್ಟಿದ್ರಂತೆ ಅಂತ. ಅದಕ್ಕೆ ಯಶ್, ಹೌದು, ನಮ್ ತಂದೆ ತುಂಬಾ ಸ್ಟ್ರಿಕ್ಟ್ ಆಗಿದ್ರು, ಸ್ಕೂಲಿಂದ ಬರೋದು 10 ನಿಮಿಷ ಲೇಟ್ ಆದ್ರೆ ಗಾಡಿ ತಗೊಂಡು ಸ್ಕೂಲ್ ಹತ್ರನೇ ಬಂದ್ಬಿಡ್ತಿದ್ರು, ನಾನು ಕಾಲೇಜಲ್ಲಿ ಇದ್ದಾಗ್ಲೂ ಹೀಗೆ ಮಾಡ್ತಾ ಇದ್ರು. ಅದಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮಪ್ಪನ ಟೈಗರ್ ಅಂತ ಕರೀತಿದ್ರು, ನಾನು ಆಕ್ಟರ್ ಆದ್ಮೇಲೆ ನಮ್ಮಪ್ಪ ಹೊಡೆಯೋದನ್ನ ಬಿಟ್ರು. ನಮ್ಮಪ್ಪ ಅಮ್ಮ ಒಂದು ಮಾತನ್ನ ಕಲಿಸಿದ್ರು, ನೀನು ಬೇರೆಯವರ ಸಹಾಯದಿಂದ ಬೆಳಿಬೇಡ, ನಿನ್ನ ಸ್ವಂತ ಪರಿಶ್ರಮದಿಂದ ನೀನು ಬೆಳಿಬೇಕು, ಇನ್ನೊಬ್ಬರ ಮುಂದೆ ತಲೆ ತಗ್ಗಿಸುವಂತಹ ಕೆಲಸ ಮಾಡಬೇಡ. ಮಕ್ಕಳಿಗೆ ತಂದೆ ಯಾವಾಗ್ಲೂ ಹೀರೋನೇ, ಅವ್ರ ಹತ್ರ ದುಡ್ಡಿರ್ಲಿಲ್ಲ ಅಂತ ನಮ್ಗೆ ಬೇಜಾರಿಲ್ಲ, ನಮ್ಗೆ ತುಂಬಾ ಒಳ್ಳೆಯ ಗುಣಗಳನ್ನ ವ್ಯಾಲ್ಯೂಸ್ನ ಹೇಳ್ಕೊಟ್ಟಿದ್ದಾರೆ. ಅವರು ನಮಗಾಗಿ ಆಸ್ತಿ ಮಾಡದೇ ಇದ್ರು ನಮ್ಮನ್ನೇ ಆಸ್ತಿ ಅಂತೆ ಬೆಳೆಸಿದ್ದಾರೆ. ಅವ್ರಿಗೆ ಕಷ್ಟ ಇದ್ರು ನಮ್ಮನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ. ನನಗೆ ನನ್ನ ತಂದೆ ತಾಯಿಯ ಬಗ್ಗೆ ತುಂಬಾ ಹೆಮ್ಮೆ ಇದೆ ಅಂತ ಹೇಳಿದ್ರು. ನೀವು ಕಾಲೇಜಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರಂತೆ, ಬಹಳಷ್ಟು ಹುಡುಗಿಯರು ನಿಮ್ಮ ಮೇಲೆ ಫಿದಾ ಆಗಿದ್ರು ಅಂತ ರಜತ್ ಶರ್ಮಾ ಅವರು ಕೇಳಿದಾಗ ಯಶ್ ಅವ್ರು ಹೇಳಿದ್ರು, ಹೌದು, ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ, ನಮ್ಮ ಟೀಚರ್ಸ್ ಎಲ್ಲ ನನ್ನನ್ನ ಹೀರೋ ಅಂತ ಕರಿತಿದ್ರು, ಆಗ್ಲೇ ನಾನು ಹೀರೋ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೆ. ಕರ್ನಾಟಕದಲ್ಲಿ ವೀರಪ್ಪನ್ ಪ್ರಕರಣ ಆದಾಗ ಟೀಚರ್ ಹತ್ರ ನನ್ಗೆ ಸ್ಕೂಲಿಗೆ ರಜಾ ಕೊಡಿ, ನಾನು ಹೋಗಿ ವೀರಪ್ಪನ ಹಿಡ್ಕೊಂಬಂದ್ಬಿಡ್ತೀನಿ ಅಂತೆಲ್ಲ ಹೇಳಿದ್ದೆ. ಸ್ಕೂಲಲ್ಲಿದ್ದಾಗ ನನ್ನ ತಂಗಿ ಯಾರಾದ್ರೂ ಕೇಳಿದ್ರೆ, ನಾನು ನಿನ್ ತಂಗಿ ಅಂತ ಹೇಳ್ಬೇಡ ಸ್ಕೂಲಲ್ಲಿ ಅಂತ ಹೇಳ್ತಾ ಇದ್ಲಂತೆ. ಅಷ್ಟೊಂದು ತರಲೆ ಆಗಿದ್ದೆ ಸ್ಕೂಲ್ ಓದುವಾಗ ಅಂತ ಹೇಳ್ಕೊಂಡಿದ್ದಾರೆ. ನಂತರ ರಜತ್ ಶರ್ಮಾ ಅವರು, ದಕ್ಷಿಣ ಭಾರತದ ಅನೇಕ ಸೂಪರ್ ಸ್ಟಾರ್ಗಳು ಚಿತ್ರರಂಗದ ಕುಟುಂಬದಿಂದಲೇ ಬಂದಿದ್ದಾರೆ, ಅವ್ರ ತಂದೆ ಅಥವಾ ಸಂಬಂಧಿಕರು ಯಾರಾದ್ರೂ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಿದ್ರು, ಆದ್ರೆ ನಿಮ್ಗೆ ಆ ರೀತಿ ಯಾವ್ದು ಸಹಾಯ ಇರ್ಲಿಲ್ಲ ಅಲ್ವಾ ಅಂತ ಕೇಳಿದ್ರು. ಆಗ ಯಶ್ ಅವರು, ಏನೇ ಸಹಾಯ ಸಿಗ್ಲಿ ಬಿಡ್ಲಿ, ಕೊನೆಯಲ್ಲಿ ಡಿಸೈಡ್ ಮಾಡೋದು ಪ್ರೇಕ್ಷಕರು. ಎಲ್ಲರಿಗೂ ಅವ್ರವ್ರದ್ದೇ ಸಮಸ್ಯೆಗಳಿರುತ್ತೆ. ನಮ್ಮಂತ ಹೊಸಬ್ರಿಗೆ ಯಶಸ್ಸಿನ ಮೊದಲ ಮೆಟ್ಟಲು ಹತ್ತೋದು ಸ್ವಲ್ಪ ಕಷ್ಟ ಆಗತ್ತೆ. ಮೊದಲ ಮೆಟ್ಟಲು ಹತ್ತದ್ಮೇಲೆ ಹತ್ಕೊಂಡು ಹೋಗ್ಬಿಡಬಹುದು, ಅದು ಅವ್ರವ್ರ ಕೈನಲ್ಲಿದೆ. ನನ್ನನ್ನಂತೂ ನಮ್ಮ ಜನರೇ ಮೇಲಕ್ಕೆ ಹತ್ತಿಸ್ಬಿಟ್ರು ಅಂತ ಹೇಳಿದ್ರು.
ಆಗ ರಜತ್ ಶರ್ಮಾ ಅವರು, ಹಾಗೆ ಚಿತ್ರರಂಗದ ಕುಟುಂಬದಿಂದಲೇ ಬಂದ ದಕ್ಷಿಣ ಭಾರತದ ಯಾವ ಸ್ಟಾರ್ ಕೂಡ ನಿಮ್ಮ ಹಾಗೆ ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ಲಿಲ್ವಲ್ಲ ಅಂತ ಅಂದ್ರು. ತುಂಬಾ ನಮ್ರತೆಯಿಂದಲೇ ಉತ್ತರ ಕೊಟ್ರು. ಎಲ್ರೂ ಅವರವರ ಜಾಗದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಪ್ಯಾನ್ ಇಂಡಿಯಾ ಅನ್ನೋದೆಲ್ಲ ಒಂದು ಹೆಸರು ಅಷ್ಟೇ, ಆದ್ರೆ ಯಾವುದು ಪರ್ಮನೆಂಟ್ ಅಲ್ಲ. ಈ ಶುಕ್ರವಾರ ನೀವು ಸ್ಟಾರ್ ಆಗಿರ್ಬೋದು, ಆದ್ರೆ ಮುಂದಿನ ಶುಕ್ರವಾರ ನೀವು ಏನೂ ಆಗಿಲ್ದೇನೂ ಇರಬಹುದು. ಎಲ್ಲ ನಟರು ತುಂಬಾ ಕಷ್ಟಪಟ್ಟೆ ಕೆಲಸ ಮಾಡ್ತಾರೆ. ಈ ವಾರ ಒಬ್ಬರ ಹೆಸರಿರುತ್ತೆ, ಮುಂದಿನ ವಾರ ಇನ್ನೊಬ್ಬರ ಹೆಸರಿರುತ್ತೆ ಅಷ್ಟೇ. ಮುಖ್ಯವಾಗಿರೋದು ಅಂದ್ರೆ ಯಾರು ತುಂಬಾ ದಿನ ಉಳ್ಕೊಳ್ತಾರೆ, ಹಾಗೆ ಅಭಿಮಾನಿಗಳ ಹೃದಯದಲ್ಲಿ ಇರ್ತಾರೆ ಅನ್ನೋದು ಮುಖ್ಯ. ಆಗ ರಜತ್ ಶರ್ಮಾ ಅವರು, ನೀವು ಈ ಸ್ಥಾನಕ್ಕೆ ಬರೋಕ್ಕೆ ತುಂಬಾ ಕಷ್ಟಪಟ್ಟಿದ್ದೀರಾ. ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ರಿ, ಟೀ ಕೊಡ್ತಾ ಇದ್ರಿ, ಕಸ ಗುಡಿಸ್ತಾ ಇದ್ರಿ ಅಂತ. ಆಗ ಯಶ್ ಅವರು, ಕಷ್ಟ ಅಂದ್ರೆ ಈಗಲೂ ನಾನು ಕಷ್ಟ ಪಡ್ತಾ ಇದ್ದೀನಿ, ಆದ್ರೆ ನಾವು ಏನೇ ಕೆಲಸ ಮಾಡಿದ್ರು ಖುಷಿಯಿಂದ ಮಾಡಬೇಕು. ಆಗ ಕಸ ಗುಡಿಸಿದೆ ಕಷ್ಟ ಅಂತಲ್ಲ, ಅದನ್ನು ನಾವು ಎಂಜಾಯ್ ಮಾಡ್ಕೊಂಡು ಮಾಡಬೇಕು. ಈಗ ಒಂದು ಅವಾರ್ಡ್ ತಗೋಬೇಕಂದ್ರೆ ಅದನ್ನು ಎಂಜಾಯ್ ಮಾಡಬೇಕು, ಇಲ್ಲಾಂದ್ರೆ ಎಲ್ಲನೂ ಕಷ್ಟ ಆಗತ್ತೆ ಅಂತ. ನಿಮ್ಗೆ ಗಡ್ಡ ಬಿಡೋದು ಅಂದ್ರೆ ತುಂಬಾ ಇಷ್ಟನಾ, ಗಡ್ಡದ ಮೇಲೆ ಮೋಹ ಇದೆ ಅಂತ ರಜತ್ ಶರ್ಮಾ ಅವರು ಕೇಳಿದಾಗ ಯಶ್ ಅವರು, ನಾನು ಚಿಕ್ಕವನಿದ್ದಾಗ ಏನಾದರೂ ಹೇಳಿದ್ರೆ ಯಾರು ಕೇಳ್ತಾ ಇರಲಿಲ್ಲ. ನಾಟಕ ಮಾಡುವಾಗ ನನ್ನ ಮಾತನ್ನು ಯಾರು ಸೀರಿಯಸ್ ಆಗಿ ತಗೋತಾ ಇರಲಿಲ್ಲ. ಆಗ್ಲೇ ಅನ್ಕೊಂಡೆ ನಾನು ಗಡ್ಡ ಬಿಟ್ಬಿಡ್ಬೇಕು, ಸ್ವಲ್ಪ ದೊಡ್ಡವನಾಗಿ ಕಾಣಿಸ್ತೀನಿ, ಆಗ ಎಲ್ಲರೂ ನನ್ನ ಮಾತನ್ನ ಕೇಳ್ತಾರೆ ಅಂತ. ಗಂಡಸರಿಗೆ ಗಡ್ಡ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದ್ರು. ಆಗ ಪ್ರೇಕ್ಷಕರಲ್ಲಿ ಒಬ್ರು, ನೀವು ದೊಡ್ಡ ಸೂಪರ್ ಸ್ಟಾರ್ ಆದ್ಮೇಲೆ ನಿಮ್ಮ ತಂದೆಯವರ ರಿಯಾಕ್ಷನ್ ಹೇಗಿತ್ತು ಅಂತ ಕೇಳಿದ್ರು. ಆಗ ಯಶ್, ಈಗಲೂ ನನಗೆ ಬೈತಾ ಇರ್ತಾರೆ. ಅವ್ರ ಪ್ರಕಾರ ನಾನು ಅಷ್ಟೊಂದು ಪರಿಶ್ರಮ ಪಡ್ತಾ ಇಲ್ಲ, ಯಾರು ಬೇಕಾದ್ರೂ ನನ್ನನ್ನು ಈಸಿಯಾಗಿ ಫೋಲ್ ಮಾಡಿಬಿಡ್ಬಹುದು. ಈಗಲೂ ನನಗೆ ತುಂಬಾ ಬುದ್ಧಿವಾದ ಹೇಳ್ತಿರ್ತಾರೆ, ಆದ್ರೆ ಅದೆಲ್ಲ ನನ್ನ ಮೇಲಿರುವ ಪ್ರೀತಿ. ನಮ್ಮ ಭಾರತೀಯ ತಂದೆ ತಾಯಿಗಳು ಎಲ್ಲರೂ ಹಾಗೆ ಅಲ್ವಾ. ಆಗ ರಜತ್ ಶರ್ಮಾ ಅವರು, ನಿಮ್ಮ ತಂದೆಯವರು ನೀವು ಹೀರೋ ಆದ್ಮೇಲೂ ಸೂಪರ್ ಸ್ಟಾರ್ ಆದ್ಮೇಲೂ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ರು, ಯಾಕೆ ಅಂತ ಕೇಳಿದಾಗ ಯಶ್ ಅವರು, ನಾನು ನಮ್ಮ ತಂದೆಗೆ ಹೇಳ್ದೆ ಕೆಲಸ ಬಿಟ್ಬಿಡಿ ಅಂತ, ಆದ್ರೆ ಯಾವುದೇ ಒಂದು ರೀತಿಯ ಅಗೌರವದಿಂದ ಕೆಲಸದ ಮೇಲಲ್ಲ, ಆದ್ರೆ ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ ಸಾಕು, ಇನ್ನು ಸ್ವಲ್ಪ ಆರಾಮಾಗಿರ್ಲಿ ಅಂತ. ಆದ್ರೆ ನಮ್ಮ ತಂದೆಗೆ ಕೆಲಸ ಮಾಡೋದೇ ಇಷ್ಟ ಆಗಿತ್ತು, ಹಾಗಾಗಿ ಅವ್ರನ್ನ ಇಂಪೋರ್ಟೆಡ್ ಕಾರಲ್ಲಿ ನಾನು ಕಳಿಸ್ತಾ ಇದ್ದೆ. ಅವ್ರು ಇಂಪೋರ್ಟೆಡ್ ಕಾರಲ್ಲಿ ಹೋಗ್ಬಿಟ್ಟು ಅಲ್ಲಿ ಡ್ರೈವಿಂಗ್ ಕೆಲಸ ಮಾಡಿ ವಾಪಸ್ ಬರ್ತಿದ್ರು ಅಂತ. ನಂತರ ನಿಮ್ಮ ನ್ಯಾಯಾಲಯದಲ್ಲಿ ಬಂದದ್ದು ಎರಡನೆಯ ಪ್ರಕರಣ, ನಿಮಗೆ ತುಂಬಾ ಅಹಂಕಾರ ಅಂತ. आपकी अदालत में सुपरस्टार यश पर इल्जाम है कि इन्हें अहंकार हो गया है. ರಜತ್ ಶರ್ಮಾ ಅವರು ಕೇಳ್ತಾರೆ, ನೀವಿನ್ನೂ ಆವಾಗ ಟಿವಿಯಲ್ಲಿ ಧಾರಾವಾಹಿಗಳಲ್ಲಿ ಕೆಲಸ ಮಾಡ್ತಾ ಇದ್ರಿ, ಆಗ ನಿಮ್ಗೆ 7 ಸಿನಿಮಾಗಳಿಗೆ ಆಫರ್ ಬಂತು, ಆದ್ರೆ ನೀವು ಅವ್ರ ಹತ್ರ ಮೊದಲು ಸ್ಕ್ರಿಪ್ಟ್ ಕೊಡಿ ಅಂತ ಕೇಳಿದ್ರಿ ಅಂದಾಗ ಯಶ್ ಅವರು, ಅದೇನು ತಪ್ಪಾ? ಗುನಾಹ ಕ್ಯಾ ಸರ್? ಟಿವಿ ಆಕ್ಟರ್ ಅಂತಂದ್ರೆ ಏನ್ ಬೇಕಾದ್ರೂ ಮಾಡಬಹುದಾ? ಮೊದಲು ಕಥೆ ಏನು ಅಂತ ನಾನು ತಿಳ್ಕೊಂಡದ್ದು ನನಗೆ ಇಷ್ಟ ಆಗಬೇಕು, ಆಗ ಅದು ಪ್ರೇಕ್ಷಕರಿಗೂ ಇಷ್ಟ ಆಗತ್ತೆ. ನನಗೇ ಇಷ್ಟ ಆಗದೆ ಇದ್ರೆ ಅಂಥ ರೋಲಲ್ಲಿ ನಾನು ಮಾಡಿ ಏನು ಪ್ರಯೋಜನ? ಅದಕ್ಕೆ ಸ್ಕ್ರಿಪ್ಟ್ ಕೇಳ್ತಿದ್ದೆ. ಈಗ ಆ 7 ಜನ ಎಲ್ಲಿದಾರೋ ಗೊತ್ತಿಲ್ಲ. ಆ 7 ಸಿನಿಮಾಗಳು ನನ್ನ ಕೈ ಬಿಟ್ಟು ಹೋಗಿದ್ದು ನನಗೇನು ವ್ಯತ್ಯಾಸ ಆಗಿಲ್ಲ. ಫರಕ್ नहीं पड़ता सर. ಆಗ ರಜತ್ ಶರ್ಮಾ ಅವರು, ನೀವು ಸೂಪರ್ ಸ್ಟಾರ್ ಆದ್ಮೇಲೆ ನನಗೆ 50 ಕೋಟಿ ಬೇಕು ಒಂದು ಪಾತ್ರಕ್ಕೆ ಅಂತ ಹೇಳಿದ್ರಂತೆ ಅಂತ ಕೇಳಿದಾಗ, ಇಲ್ಲ ಅದಕ್ಕಿಂತ ಜಾಸ್ತಿ ಅಂತ ನಗ್ತಾ ಹೇಳಿದ್ರು ಯಶ್. बड़े स्टार बन गए तो आपने कहा हाईएस्ट पेड 50 करोड़ रुपए चाहिए एक फिल्म के. नहीं ज्यादा सर. ಪೇಮೆಂಟ್ ಯಾವಾಗಲೂ ನಿಮ್ಮ ಪ್ರತಿಭೆಗೆ ತಕ್ಕ ಹಾಗೆ ಇರುತ್ತೆ, ಅಷ್ಟು ಪೇಮೆಂಟ್ ಕೊಡ್ತಿದ್ದಾರೆ ಅಂತಂದ್ರೆ ನಿಮ್ಮಲ್ಲಿ ಪ್ರತಿಭೆ ಇದೆ ಅಂತ ಅರ್ಥ ಅಂತ ಅಂದ್ರು. ನಾನು ಕೇವಲ ಒಬ್ಬ ನಟನಾಗಿ ಕೆಲಸ ಮಾಡೋದಿಲ್ಲ, ಇಡೀ ಚಿತ್ರದ ಜವಾಬ್ದಾರಿಯನ್ನ ತಗೊಳ್ತೀನಿ, ಚಿತ್ರ ಯಶಸ್ವಿ ಆದಾಗ ನನ್ನ ಪೇಮೆಂಟ್ ತಗೋತೀನಿ ಅಂತ ಅಂದ್ರು. ಆಗ ರಜತ್ ಶರ್ಮಾ ಅವರು, ಹೌದು, KGF 1 ಹಾಗೂ 2 ಸೇರಿದ್ರೆ ಅಷ್ಟು ದೊಡ್ಡ ಬ್ಲಾಕ್ ಬಸ್ಟರ್ ಇಲ್ಲಿಯವರೆಗೆ ಯಾವುದೂ ಆಗಿಲ್ಲ ಅಂತ ಹೇಳಿದಾಗ
ಯಶ್ ಅವರು ಹೇಳಿದ್ರು, ಹೌದು, ಅದು ಅಷ್ಟು ದೊಡ್ಡ ಬಜೆಟ್ನಲ್ಲಿ ತಯಾರಾದ ಚಿತ್ರ ಅಲ್ಲ. ಈಗಿನ ಬಜೆಟ್ ಚಿತ್ರಗಳಿಗೆ ಹೋಲಿಸಿದಾಗ ಅದು ಅಷ್ಟೊಂದು ದೊಡ್ಡ ಬಜೆಟ್ ಚಿತ್ರ ಆಗಿರ್ಲಿಲ್ಲ. ಆದ್ರೂ ಜನ ಗೆಲ್ಸಿದ್ರು, ಬಹಳ ದೊಡ್ಡ ಪ್ರಾಫಿಟ್ ಸಿಕ್ತು ಅಂತ. ಆಗ ರಜತ್ ಶರ್ಮಾ ಅವರು, ನೀವು ಶಾರುಖ್ ಖಾನ್ ಅವರ ದೊಡ್ಡ ಫ್ಯಾನ್ ಆಗಿದ್ರಿ, ಅವರನ್ನ ಭೇಟಿ ಮಾಡ್ಬೇಕು ಅಂತಿದ್ರಿ, ಆದ್ರೆ ಅವರು ಅವಕಾಶ ಕೊಡ್ಲಿಲ್ಲ. ಅದಕ್ಕಾಗಿ ನೀವು ಅವರು ಝೀರೋ ಸಿನಿಮಾ ರಿಲೀಸ್ ಆದಾಗ ಅದೇ ಟೈಮ್ಗೆ ನಿಮ್ಮ KGF ಸಿನಿಮಾನ ರಿಲೀಸ್ ಮಾಡಿ ಎರಡೂ ಚಿತ್ರಗಳು ಕ್ಲಾಶ್ ಆಗೋ ಹಾಗೆ ಮಾಡಿದ್ರಿ ಅಂತ ಹೇಳಿದಾಗ ಯಶ್ ಅವರು, ನಾನು ಈಗಲೂ ಶಾರುಖ್ ಖಾನ್ ಅವರ ಫ್ಯಾನ್, ಇದು ತಪ್ಪು ಸರ್ ಅಂತ ಹೇಳಿ, ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ರಿಲೀಸ್ ಮಾಡುವಾಗ 5 ಭಾಷೆಗಳಲ್ಲಿ ಒಟ್ಟಿಗೆ ರಿಲೀಸ್ ಮಾಡ್ತೀವಿ. ಆಗ ಒಂದಲ್ಲ ಒಂದು ಕಡೆ ಬೇರೆ ನಟರ ಸಿನಿಮಾ ಜೊತೆಗೆ ನಮ್ಮ ಸಿನಿಮಾ ಕ್ಲಾಶ್ ಆಗೋದು ಸಾಮಾನ್ಯ. ಆದ್ರೆ KGF ರಿಲೀಸ್ ಆದಾಗ ನಾನಿನ್ನು ದೊಡ್ಡ ಸ್ಟಾರ್ ಆಗಿರ್ಲಿಲ್ಲ. ಆದ್ರೆ ಶಾರುಖ್ ಖಾನ್ ಅವರು ದೊಡ್ಡ ಸ್ಟಾರ್ ಆಗಿದ್ರು, ಅವ್ರ ಜೊತೆ ಕ್ಲಾಶ್ ಮಾಡಬೇಕು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೆ ಆಗ ಶಾರುಖ್ ಖಾನ್ ಅವರ ಪರಿಚಯ ಕೂಡ ಇರಲಿಲ್ಲ ಅಂದಾಗ ರಜತ್ ಶರ್ಮಾ ಅವರು, ನಿಮ್ಮ ಚಿತ್ರ 250 ಕೋಟಿ ಮಾಡಿದ್ರೆ ಆಗ ಝೀರೋ ಸಿನಿಮಾ ಕೇವಲ 100 ಕೋಟಿ ಮಾಡ್ತು ಅಂತ ಅಂದ್ರು. ಆಗ ಯಶ್, ಇದರಲ್ಲಿ ದೊಡ್ಡತನ ಏನೂ ಇಲ್ಲ, ಒಂದೊಂದ್ಸಲ ಒಂದೊಂದು ಸಿನಿಮಾ ಚೆನ್ನಾಗಿ ಹೋಗುತ್ತೆ. ಅವರು ನನಗಿಂತ ಹಿರಿಯ ನಟರು, ಅವರು ಭಾರತೀಯ ಚಿತ್ರರಂಗಕ್ಕೆ ಮಾಡಿರುವ ಸೇವೆಯನ್ನ ಮರೆಯೋದಕ್ಕಾಗೋದಿಲ್ಲ. ಇವತ್ತು ನಾನು, ನಾಳೆ ಇನ್ನೊಬ್ರು ಸೂಪರ್ ಸ್ಟಾರ್ ಆಗಿರ್ತಾರೆ. ನಾನು ನನ್ನ ಹಿರಿಯರಿಗಿಂತ ದೊಡ್ಡವನು ಅಂತ ಯಾವತ್ತು ಅನ್ಕೊಳ್ತೀನಿ, ಅವತ್ತು ನನ್ನ ಅಂಗಡಿ ಮುಚ್ಚೋಗುತ್ತೆ ಅಂತ ಹೇಳಿದ್ರು. से मैं बड़ा हूँ तो उस दिन मेरा दुकान बंद सर. ನಾನು ಬರೋಕ್ ಮುಂಚೆನೂ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ ಇದ್ರು, ಮುಂದೇನು ದೊಡ್ಡ ಸೂಪರ್ ಸ್ಟಾರ್ಗಳು ಬರ್ತಾರೆ ಅಂದಾಗ ರಜತ್ ಶರ್ಮಾ ಅವರು, ಝೀರೋನಲ್ಲಿ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೆ, ಅದಕ್ಕೆ ನಂಗೆ ಈಗ ಬೇಜಾರಾಗ್ತಿದೆ ಅಂದಾಗ ಯಶ್ ಅವರು, ಪರವಾಗಿಲ್ಲ ಬಿಡಿ, ಮುಂದಿನ ಸಿನಿಮಾದಲ್ಲಿ ನನ್ನ ಜೊತೆ ಕೆಲಸ ಮಾಡೋರಂತೆ ಅಂತ ಹೇಳಿದ್ರು. सर अगली बार मेरे पिक्चर में कर दीजिए. ರಜತ್ ಶರ್ಮಾ ಅವರು, ನಿಮ್ಮ KGF 2 ರಿಲೀಸ್ ಆದಾಗ ಅಮೀರ್ ಖಾನ್ ಅವರು ತಮ್ಮ ಚಿತ್ರದ ರಿಲೀಸ್ ಡೇಟ್ ಚೇಂಜ್ ಮಾಡ್ಕೊಂಡ್ರು ಅಂದಾಗ ಯಶ್ ಅವರು, ಹಾಗೇನಿಲ್ಲ, ಎಲ್ರು ಅವ್ರವ್ರ ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ರೆ ರಜತ್ ಶರ್ಮಾ ಅವರು, ರಣಬೀರ್ ಸಿಂಗ್ ಅವರು ಒಂದ್ ಮಾತು ಹೇಳಿದ್ದಾರೆ, ಯಶ್ ಜೊತೆ ಸ್ನೇಹ ಬೆಳೆಸಬೇಡಿ, ಆಗ ಅವರು ನಿಮ್ಮ ಚಿತ್ರದ ಜೊತೆ ಅವರ ಚಿತ್ರವನ್ನ ಕ್ಲಾಶ್ ಮಾಡಿಸ್ತಾರೆ ಅಂತ. ಅದಕ್ಕೆ ನಗ್ತಾ ಯಶ್ ಹೇಳಿದ್ರು, ಹೌದಾ, ನಾನಂತೂ ಹಾಗಂತ ಹೇಳಿದ್ದನ್ನ ಕೇಳಿಲ್ಲ. ನನ್ನ ಸಿನಿಮಾ ರಿಲೀಸ್ ಆಗೋದಕ್ಕೆ ಸುಮಾರು 8 ತಿಂಗಳ ಮುಂಚೆನೆ ಅನೌನ್ಸ್ ಮಾಡಿಬಿಟ್ಟಿದೆ ರಿಲೀಸ್ ಡೇಟ್ನ. ಅದಾದ ನಂತರ ಚಿತ್ರಗಳು ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಬಂದ್ರೆ ಅದು ಕ್ಲಾಶ್ ಆಗೋದಿಲ್ಲ, ನಾನು ಕ್ಲಾಶ್ ಮಾಡಿಸಿರೋದಿಲ್ಲ ಅಂತ ಹೇಳಿದ್ರು. ಜೊತೆಗೆ ನಾನು ಚಿತ್ರರಂಗಕ್ಕೆ ಬಂದಾಗ ನನ್ನ ಹತ್ರ ಏನೂ ಇರಲಿಲ್ಲ, ಹಾಗಾಗಿ ಈಗ ಏನು ಪಡೆದುಕೊಂಡ್ರು ಅದೆಲ್ಲ ಲಾಭನೇ, ಸ್ವಲ್ಪ ಕಳ್ಕೊಂಡ್ರು ಬೇಜಾರಿಲ್ಲ, ಜನ ನನ್ನ ಸಿನಿಮಾ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಹೀಗೆ ಜೀವನ ಸಾಗತ್ತೆ ಅಂದ್ರು. ಆಗ ಪ್ರೇಕ್ಷಕರಲ್ಲಿ ಒಬ್ರು, ನೀವು ಸಂಜಯ್ ದತ್ ಅವರ ಜೊತೆ ಕೆಲಸ ಮಾಡಿದ್ದೀರಾ, ಹೇಗಿತ್ತು ಅನುಭವ ಅಂತ ಕೇಳಿದಾಗ ಯಶ್ ಅವರು ಹೇಳಿದ್ರು, ನಾವು KGF 2 ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಸಂಜಯ್ ದತ್ ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ. ನಾನು ಅವ್ರಿಗೆ ರೆಸ್ಟ್ ತಗೊಳ್ಳಿ ಅಂದ್ರೂ ಅವರು ಇಲ್ಲ ಅಂತ ಕೆಲಸ ಮಾಡಿದ್ರು. ಅವರು ತುಂಬಾ ಹಾರ್ಡ್ ವರ್ಕಿಂಗು, ಕೆಲಸದ ಬಗ್ಗೆ ತುಂಬಾ ಕಮಿಟ್ಮೆಂಟ್ ಇದೆ ಅವ್ರಿಗೆ, ಹಾಗೆ ಮನಸ್ಸಿನಿಂದ ತುಂಬಾ ಒಳ್ಳೆಯವರು ಅಂತ. एंड दिल से बहुत अच्छे है वो. ರಜತ್ ಶರ್ಮಾ ಅವರು ಮುಂದೆ ಕೇಳಿದ್ರು, ನಿಮ್ಮ ಬರ್ತ್ಡೇ ದಿನ ಬಹಳಷ್ಟು ಜನ ಬಂದ್ರು, ಕೇಕ್ ಎಲ್ಲ ತಗೊಂಡು ಬಂದಿದ್ರು, ಆದ್ರೆ ನೀವು ಈಚೆ ಬರಲಿಲ್ಲ. ಆಗ ಒಬ್ಬ ಅಭಿಮಾನಿ ಆತ್ಮಹತ್ಯೆ ಕೂಡ ಮಾಡ್ಕೊಂಡ್ರು, ಯಾಕೆ ಅಂತ. ಆಗ ಯಶ್ ಅವರು, ಪ್ರತಿ ವರ್ಷನೂ ಹೀಗೆ ತುಂಬಾ ಜನ ಮನೆ ಮುಂದೆ ಬರ್ತಾರೆ, ಕೇಕ್ ಎಲ್ಲ ತಗೊಂಡು ಬರ್ತಾರೆ. ಮುಂಚೆ ನಾನು ಅವ್ರ ಜೊತೆ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೆ, ಆದ್ರೆ ಒಂದು ಸಲ ನಾನು ಊರಲ್ಲಿ ಇರಲಿಲ್ಲ. ಜೊತೆಗೆ ಆ ವರ್ಷ ಕನ್ನಡದ ಒಬ್ಬ ಜನಪ್ರಿಯ ನಟ ನಮ್ಮನ್ನ ಅಗಲಿದ್ರು, ಇನ್ನು 1 ತಿಂಗಳಾಗಿತ್ತು. ಅವರ ಒಂದು ಗೌರವಾರ್ಥವಾಗಿ ನಾನು ನನ್ನ ಹುಟ್ಟಿದ ಹಬ್ಬವನ್ನ ಆಚರಿಸೋದಿಲ್ಲ ಅಂದಿದ್ದೆ. ಆಗ ಒಬ್ಬ ಅಭಿಮಾನಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ. ಬಹುಶಃ ಅವರು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳ್ತಾ ಇದ್ರು ಅನ್ಸತ್ತೆ. ಅದನ್ನ ಮುಂದಿನ ವರ್ಷ ಒಬ್ಬರು ನನ್ನ ಕಟೌಟ್ ಹಾಕಕ್ ಹೋಗಿ ಕೈ ಮುರ್ಕೊಂಡ್ರು. ಇದರಿಂದ ನನಗೆ ನನ್ನ ಹುಟ್ಟುಹಬ್ಬ ಆಚರಣೆ ಅಂದ್ರೇನೆ ಒಂದ್ ರೀತಿ ಜಿಗುಪ್ಸೆ ಬಂದಿದೆ. ನಾನು ಅಭಿಮಾನಿಗಳಲ್ಲಿ ಹೇಳೋದಿಷ್ಟೇ, ನನಗಾಗಿ ನೀವು ಸಮಯನ ವ್ಯರ್ಥ ಮಾಡ್ಕೋಬೇಡಿ. ನನ್ನ ಚಿತ್ರಗಳನ್ನ ನೋಡಿ ಇಷ್ಟ ಆದ್ರೆ ಇಷ್ಟಪಡಿ, ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಬಿಟ್ಟು ಬಿಡಿ. ನಾವು ಅದರಿಂದ ಇನ್ನೂ ಒಳ್ಳೆ ಚಿತ್ರ ಮಾಡೋದಕ್ಕೆ ಕಲಿತೀವಿ.
ನಿಮ್ಮ ತಂದೆ ತಾಯಿ ಹೇಳಿದ್ದನ್ನ ಕೇಳಿ ಅವ್ರಿಗೆ ಹೆಚ್ಚು ಸಮಯ ಕೊಡಿ, ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಬಹಳಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅಂದ್ರು. ಆಗ ರಜತ್ ಶರ್ಮಾ ಕೇಳಿದ್ರು, ನಿಮ್ಮ ಒಬ್ಬ ಅಭಿಮಾನಿ ಆತ್ಮಹತ್ಯೆ ಮಾಡಿಕೊಂಡು ತನ್ನ ಅಂತಿಮ ಸಂಸ್ಕಾರದಲ್ಲಿ ಯಶ್ ಹಾಗೂ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ಬರಬೇಕು ಅಂತ. ಆಗ ಅವನ ಅಂತಿಮ ಯಾತ್ರೆಯಲ್ಲಿ ಸಿದ್ದರಾಮಯ್ಯನವರು ಭಾಗವಹಿಸಿದ್ರು, ಆದ್ರೆ ನೀವು ಹೋಗ್ಲಿಲ್ಲ ಯಾಕೆ ಅಂತ. ಆಗ ಯಶ್ ಹೇಳಿದ್ರು, ಅವನ ಅಂತಿಮ ಯಾತ್ರೆಯಲ್ಲಿ ನಾನು ಹೋಗಿ ಏನ್ ಲಾಭ? ಅದರಿಂದ ಜನರಿಗೆ ಒಂದು ಕೆಟ್ಟ ಸಂದೇಶ ಕೊಟ್ಟ ಹಾಗಾಗತ್ತೆ. ಯಾರಾದ್ರೂ ಸತ್ರೆ ಅಭಿಮಾನಿಗಳು ಅವರ ಅಂತಿಮ ಯಾತ್ರೆಗೆ ಯಶ್ ಬರ್ತಾರೆ ಅಂತ. ಅದ್ರ ಬದಲು ನಾನು ಇಷ್ಟನ್ನ ಸಾಧಿಸಿ ತೋರಿಸ್ತೀನಿ, ನಾನು ಸಾಧನೆ ಮಾಡಿದ್ಮೇಲೆ ಯಶ್ ಬರ್ತಾರೆ ಅಂತ ಹೇಳಿ ನಾನು ಖಂಡಿತ ಹೋಗ್ತೀನಿ. ಅಭಿಮಾನಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಬೇಜಾರಾದ್ರೂ ಸಹ ಇಂಥ ವಿಷಯಗಳನ್ನ ಎನ್ಕರೇಜ್ ಮಾಡಬಾರ್ದು ಅಂತಾನೆ ನಾನು ಹೋಗ್ಲಿಲ್ಲ ಅಂದಾಗ ರಜತ್ ಶರ್ಮಾ ಅವರು, ನೀವು ಹೇಳೋದು ಖಂಡಿತ ನಿಜ ಅಂದ್ರು. आप बिल्कुल ठीक कह रहे हैं, बिल्कुल एनकरेज नहीं करना चाहिए और इसी चीज ने आपको इतना बड़ा बनाया. थैंक यू. ರಜತ್ ಶರ್ಮಾ ಅವರು ರಶ್ಮಿಕಾ ಮಂದಣ್ಣ ಅವರು ಯಶ್ ಶೋ ಆಫ್ ಮಾಡ್ತಾರೆ ಅಂತ ಹೇಳಿದ್ರು ಒಂದು ಇಂಟರ್ವ್ಯೂನಲ್ಲಿ ಅಂತ ಅಂದಾಗ ಯಶ್ ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೆ, ಅವರು ಯಾವ ಸಂದರ್ಭದಲ್ಲಿ ಹಾಗೆ ಹೇಳಿದ್ರು ಗೊತ್ತಿಲ್ಲ, ಅವರು ಹೊಸದಾಗಿ ಸಿನಿಮಾ ರಂಗಕ್ಕೆ ಬಂದಿದ್ರು, ಕೆಲವು ಮೀಡಿಯಾದವರು ಕೇಳುವ ಪ್ರಶ್ನೆಗಳೇ ವಿಚಿತ್ರವಾಗಿರುತ್ತೆ, ಆಗ ಏನೋ ಒಂದು ಅವ್ರಿಗೆ ಅನಿಸಿದ್ದನ್ನ ಹೇಳಿರಬಹುದು. ನಂಗೇನು ಬೇಜಾರಿಲ್ಲ, ಆದ್ರೆ ನನ್ನ ವ್ಯಕ್ತಿತ್ವವನ್ನ ಯಾರು ಬದಲಿಸೋದಕ್ಕೆ ಸಾಧ್ಯವಿಲ್ಲ, ಯಾರು ಏನೇ ಹೇಳಿದ್ರು ನನ್ನ ವ್ಯಕ್ತಿತ್ವ ನನ್ನದು ಅಂದ್ರು. ಪ್ರೇಕ್ಷಕರು ನಮ್ಮೆಲ್ಲರ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂದಾಗ ಡನ್ ಅಂದ್ರು ರಾಕಿ ಭಾಯ್. हाँ डन. ಆಗ ಪ್ರೇಕ್ಷಕರಲ್ಲಿ ಒಬ್ಬರು, ನೀವು ಒಳ್ಳೆಯ ನಟ ಅಷ್ಟೇ ಅಲ್ಲ, ಒಳ್ಳೆಯ ಗಾಯಕ ಕೂಡ, ಒಂದೆರಡು ಲೈನ್ ಹಾಡ್ತೀರಾ ಅಂತ ಕೇಳಿದಾಗ ಯಶ್, ನಾನು ಒಳ್ಳೆಯ ಗಾಯಕ ಅನ್ನೋದು ಸುಳ್ಳು ಅಂತ ಹೇಳ್ತಾ, ನಾನು 2 ಚಿತ್ರಗಳಲ್ಲಿ ಹಾಡಿದ್ದೆ, 2 ತಪ್ಪು ಮಾಡಿದೆ, ಮೊದಲನೇ ಸಲ ನಾನೇ ತಪ್ಪು ಮಾಡಿದೆ, 2ನೇ ಸಲ ಬೇರೆಯವರು ನನ್ನ ಕೈಲಿ ತಪ್ಪು ಮಾಡಿಸಿದ್ರು, ಆದ್ರೆ ತಪ್ಪುಗಳಿಂದ ಕಲ್ತಿದ್ದೀನಿ, ಇನ್ನು ಮುಂದೆ ಹಾಡಲ್ಲ, ಹಾಡಕ್ಕೆ ಕೇಳಿ ಅವಮಾನ ಮಾಡಬೇಡಿ ಅಂತ ನಗ್ತಾ ಹೇಳಿದ್ರು. ನಂತರ ಶುರುವಾಯಿತು ಮತ್ತೊಂದು ಪ್ರಕರಣ. आपकी अदालत में सुपरस्टार यश पर आरोप है कि इनके दोहरे मापदंड हैं. ಯಶ್ ಅವರದು ಡಬಲ್ ಸ್ಟ್ಯಾಂಡರ್ಡ್, ಅಂದ್ರೆ 2 ವ್ಯಕ್ತಿತ್ವ, ಹೇಳೋದೊಂದು ಮಾಡೋದೊಂದು. ನಾನು ನಟಿಸೋದೆಲ್ಲ ಇಡೀ ಕುಟುಂಬದವರು ಒಟ್ಟಾಗಿ ಕುಳಿತು ನೋಡುವಂತಹ ಚಿತ್ರ ಅಂತ ಹೇಳಿದ್ದೀರಾ, ಆದ್ರೆ ಈ ಚಿತ್ರದಲ್ಲಿ ಕೆಲವು ಸೀನ್ಗಳು ಎಲ್ಲ ಒಟ್ಟಾಗಿ ಕೂತ್ಕೊಂಡು ನೋಡೋ ಹಾಗಿಲ್ವಲ್ಲ ಅಂತ ರಜತ್ ಶರ್ಮಾ ಅವರು ಕೇಳಿದ್ರು. ಆಗ ಯಶ್ ಅವರು, ಹೌದು, ಆಗ ಹಾಗೆ ಹೇಳಿದ್ದು ನಾನೇ, ಈಗ ನಟಿಸಿರೋದು ನಾನೇ. ನಾನು ಚಿಕ್ಕವನಿದ್ದಾಗ ಮದುವೆನೇ ಆಗಲ್ಲ ಅಂತ ಹೇಳಿದೆ, ಆದರೆ ನಂತರ ಮದುವೆ ಆದೆ. ಹಾಗೆ ಕೆಲವು ಸಲ ಕೆಲವು ವಿಷಯಗಳನ್ನು ಬದಲಾಯಿಸ್ಕೊಳ್ಬೇಕಾಗತ್ತೆ. ಈ ಚಿತ್ರದ ಕಥೆಗೆ ತಕ್ಕಂತೆ, ಆ ಪಾತ್ರಕ್ಕೆ ಬೇಕಾಗಿದ್ದಂತೆ, ಹಾಗೆ ನಿರ್ದೇಶಕರು ಹೇಳಿದಂತೆ ನಾನು ನಟಿಸಿದ್ದೀನಿ. ಟಾಕ್ಸಿಕ್ ಅಂತ ಚಿತ್ರದ ಹೆಸರು ಬಂದಾಗಲೇ ನಾವು ಹೆಸರನ್ನ ಕೆಳಗೆ ಹಾಕಿದ್ದೀವಿ, ಎ ಫೇರಿ ಟೈಲ್ ಫಾರ್ ದ ಗ್ರೋನ್ ಅಪ್ಸ್ ಅಂತ. ಅಂದ್ರೆ ಸಣ್ಣ ಮಕ್ಕಳು ಹಾಗೂ ಬುದ್ಧಿ ಬೆಳೆದೇ ಇನ್ನು ಮಕ್ಕಳಾಗಿರೋರು ಈ ಚಿತ್ರದಿಂದ ದೂರ ಇರಿ ಅಂತ. जो भी बच्चे अब घर में रहना है सर, दैट इज वेरी क्लियर सर. ಆಗ ರಜತ್ ಶರ್ಮಾ ಅವರು, ಈ ಚಿತ್ರದ ಕಥೆಯನ್ನ ನೀವು ಬರೆದಿದ್ದೀರಾ, ಅದರಲ್ಲಿ ಬರೋ ಬೈಗುಳನ ನೀವು ಬರೆದಿರೋದಾ ಅಂತ ಕೇಳಿದಾಗ ಯಶ್ ಅವರು, ಗೊತ್ತಿಲ್ಲ, ಕೆಲವು ನಾನು ಬರೆದಿದ್ದೀನಿ, ಇನ್ನು ಕೆಲವನ್ನ ಡೈರೆಕ್ಟರ್ ಬರೆದಿದ್ದಾರೆ, ಯಾವ ಸಿಚುಯೇಷನ್ ಅಂತ ನೋಡ್ಕೊಂಡು ಹೇಳಬೇಕು ಅಂತ ತಮಾಷೆಯಾಗಿ ಹೇಳಿದ್ರು. ನಿಮ್ಮ ಚಿತ್ರ 6 ಭಾಷೆಯಲ್ಲಿ ಬರ್ತಿದೆ, ಆದ್ರೆ ಈ ಬೈಗುಳನ ಹೇಗೆ ಟ್ರಾನ್ಸ್ಲೇಟ್ ಮಾಡಿದ್ರಿ ಅಂತ ಕೇಳಿದಾಗ, ಬೈಗುಳ ಅನ್ನೋದು ಬೈಗುಳನೇ ಎಲ್ಲ ಭಾಷೆಗಳಲ್ಲೂ ಅಂತ ತಮಾಷೆಯಾಗಿ ಹೇಳಿದ್ರು. गाली तो गाली होती है सर, हर भाषा में. ಇದರಿಂದ ಮಕ್ಕಳು ಏನ್ ಕಲಿಬೇಕು ಅಂತ ರಜತ್ ಶರ್ಮಾ ಅವರು ಕೇಳಿದಾಗ, ಏನ್ ಮಾಡಬಾರದು ಅದನ್ನ ಕಲಿಬಹುದು, ಜೊತೆಗೆ ಇದು ಮಕ್ಕಳಿಗಾಗಿ ಮಾಡಿರೋ ಸಿನಿಮಾ ಅಲ್ಲ ಅಂತ ಅಂದ್ರು. ಹಾಗಾದ್ರೆ ನೀವು ಜೀವನದಲ್ಲಿ ಬದಲಾಗಿದ್ದೀರಾ ಅಂತ ರಜತ್ ಶರ್ಮಾ ಅವರು ಕೇಳಿದಾಗ ಯಶ್ ಅವರು, 100% ಬದಲಾಗಿದ್ದೀನಿ. ಯಾರಾದ್ರೂ ನನ್ನ ಜೀವನದಲ್ಲಿ ಬದಲಾಗೇ ಇಲ್ಲ ಅಂತ ಹೇಳಿದ್ರೆ ಅವರು ಸುಳ್ಳು ಹೇಳ್ತಿರ್ತಾರೆ. ಈಗ 10 ವರ್ಷ ಹಿಂದೆ ಇದ್ದದ್ದು ಈಗಿಲ್ಲ, ಹೀಗೆ ಜೀವನ ಬದಲಾಗ್ತಲೇ ಇರುತ್ತೆ ಅಂದ್ರು. ಆಗ ರಜತ್ ಶರ್ಮಾ ಅವರು,
ಎಲ್ಲರೂ ಹೇಳ್ತಾ ಇದ್ದಾರೆ ಯಶ್ಗೆ ಮದುವೆ ಆಗಿದೆ, 2 ಮಕ್ಕಳು ಇವೆ, ಈಗ ಇಂಥ ಸೀನಲ್ಲಿ ಯಾಕೆ ಮಾಡಬೇಕಾಗಿತ್ತು ಅಂತ. ಆಗ ಯಶ್ ಅವರು, ಅದು ಪಾತ್ರಕ್ಕಾಗಿ ಮಾಡಿರೋದು ಅಷ್ಟೇ, ನಿಜ ಜೀವನದಲ್ಲಿ ಯಾರು ಮಾಡ್ತಾರೆ? ರಜತ್ ಶರ್ಮಾ ಅವರು ಚಿತ್ರದ ಕೆಲವು ಸೀನ್ಗಳ ಬಗ್ಗೆ ಪ್ರಶ್ನೆ ಕೇಳಿದ್ರು. ಆಗ ಯಶ್ ಅವರು, ಅದು ಚಿತ್ರದ ಕೇವಲ ಒಂದೊಂದು ಭಾಗ, ನಟನೆ ಅಷ್ಟೇ. ನಿಮ್ಮಲ್ಲಿ ಏನೇನು ಪ್ರಶ್ನೆಗಳಿವೆ ಅವುಗಳಿಗೆಲ್ಲ ಈ ಚಿತ್ರದಲ್ಲಿ ಉತ್ತರ ಸಿಗತ್ತೆ. ಈ ಜಗತ್ತು ಯುವ ಪೀಳಿಗೆಗೆ ಸೇರಿದ್ದು, ಅವರ ಭಾವನೆಗಳ ಬಗ್ಗೆ ಸಿನಿಮಾ ಇದೆ, ಸಿನಿಮಾ ನೋಡಿ ಗೊತ್ತಾಗತ್ತೆ ಅಂದ್ರು. ಆಗ ಒಬ್ಬ ಹುಡುಗಿ, ನಿಮ್ಗೆ 14 ಮಿಲಿಯನ್ ಫಾಲೋಯರ್ಸ್ ಇದ್ದಾರೆ, ಆದ್ರೆ ನೀವು ಫಾಲೋ ಮಾಡೋದು ಮಾತ್ರ ಕೇವಲ ಒಬ್ಬರನ್ನೇ, ಅವ್ರು ಯಾರು? ಅವರು ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯರು ಅಂತ ಕೇಳಿದಾಗ ಯಶ್ ಅವರು ನನ್ನ ಹೆಂಡತಿ, ನನ್ನ ಫ್ರೆಂಡ್, ಫಾಲೋ ಮಾಡಲೇಬೇಕಲ್ವಾ ಅಂತ ಅಂದ್ರು. ಹಾಗೆ ನನ್ನ ಜೀವನದಲ್ಲಿ ಆಕೆ ತುಂಬಾ ಪ್ರಮುಖ ವ್ಯಕ್ತಿ. ಆಕೆ ನನ್ನ ಜೀವನದಲ್ಲಿ ಬಂದಾಗ ನಾನು ಏನೂ ಆಗಿರ್ಲಿಲ್ಲ, ಇನ್ಫ್ಯಾಕ್ಟ್ ನಾವಿಬ್ರು ಏನೂ ಆಗಿರ್ಲಿಲ್ಲ, ಇಬ್ರು ಒಟ್ಟಿಗೆ ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ವಿ, ಒಟ್ಟಿಗೆ ಬೆಳೆದಿದ್ದೀವಿ, ಆಕೆ ನನ್ನ ಜೀವನದ ಪ್ರಮುಖ ವ್ಯಕ್ತಿ ಅಂದ್ರು. ರಜತ್ ಶರ್ಮಾ ಅವರು, ನಿಮ್ಮ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇರೋದು 26 ಆಗಸ್ಟ್ 26, ಅಂದರೆ 26/8/26, 8/8/8 ಬರುತ್ತೆ. ಇದಕ್ಕೆ ಏನಾದರೂ ವಿಶೇಷ ಇದೆಯಾ ಅಂತ ಕೇಳಿದಾಗ ಯಶ್ ಅವರು, ನಾನು ಹುಟ್ಟಿದ ತಾರೀಕು ಕೂಡ 8 ಅಂದ್ರು. ನಂತರ ನಿಮ್ಮ ನ್ಯಾಯಾಲಯದಲ್ಲಿ ಯಶ್ ಮೇಲೆ ಇದ್ದ ಮುಂದಿನ ಪ್ರಕರಣ, ನೀವು ಬೇಕಿಲ್ಲದ ರಿಸ್ಕ್ ತಗೋತೀರಾ ಅಂತ. आपकी अदालत में सुपरस्टार यश पर इल्जाम है कि ये बेकार के रिस्क लेते हैं. ರಜತ್ ಶರ್ಮಾ ಅವರು ಕೇಳಿದ್ರು, KGF 2 ಆದ್ಮೇಲೆ ಸುಮ್ಮನೆ KGF 3 ಮಾಡಿ ಒಂದಷ್ಟು ದುಡ್ಡು ಮಾಡ್ಕೊಂತ ನಿಮ್ಗೆ ಎಲ್ಲರೂ ಹೇಳಿದಾಗ ನೀವು ಇಲ್ಲ ಅಂತ ಕಷ್ಟಪಟ್ಟು 3 ವರ್ಷ ಇದೊಂದು ಸಿನಿಮಾ ಮಾಡ್ತಾ ಇದ್ದೀರಾ, ಇದು ರಿಸ್ಕ್ ಅಲ್ವಾ ಅಂತ ಕೇಳಿದಾಗ ಯಶ್ ಅವರು, ಮನೆಯಿಂದ ಹೊರಗೆ ಹೊರಟಾಗ ಎಲ್ಲಾನು ರಿಸ್ಕೆ, ದುಡ್ಡು ಸ್ವಲ್ಪ ಹೆಚ್ಚು ಗಳಿಸೋದು ಅಥವಾ ಕಳ್ಕೊಳ್ಳೋದು ಅದ್ರ ಬಗ್ಗೆ ನನಗೆ ಭಯ ಇಲ್ಲ, ಏನೇ ಮಾಡಿದ್ರು ನಾವು ತಿನ್ನೋದು ಅಷ್ಟೇ ಅಲ್ವಾ, ನೀವೇನೇ ಕೊಂಡ್ಕೊಂಡ್ರು ಎಷ್ಟೇ ಮನೆ ಮಾಡಿದ್ರು ಇರೋದು ಒಂದೇ ಮನೇಲೆ ಅಲ್ವಾ, ಹಾಗಾಗಿ ಕಷ್ಟದ ಕೆಲಸಗಳನ್ನ ನಂಗೆ ಮಾಡೋಕ್ಕಿಷ್ಟ, ಜೀವನ ಅಂದ್ರೆ ಏರಿಳಿತ ಇರಬೇಕು, ರೋಲರ್ ಕೋಸ್ಟರ್ ರೈಡ್ ಥರ ಇರಬೇಕು, ಒಂದು ಸಿನಿಮಾದ ಕ್ಲೈಮ್ಯಾಕ್ಸ್ ಥರ ಇರಬೇಕು, ಕಷ್ಟದ ಕೆಲಸ ಮಾಡಿದಾಗಲೇ ಜನರಿಂದ ಗೌರವ ಸಿಕ್ಕತ್ತೆ ಅಂದ್ರು. ಆಗ ರಜತ್ ಶರ್ಮಾ ಅವರು, ರಿಸ್ಕ್ ತಗೊಂಡೇ ನೀವು 4,000 ಕೋಟಿ ಬಜೆಟ್ ರಾಮಾಯಣ ಸಿನಿಮಾದಲ್ಲಿ ನಟಿಸ್ತಾ ಇದ್ದೀರಾ, ಹಾಗೆ ಕೋ ಪ್ರೊಡ್ಯೂಸರ್ ಕೂಡ ಆಗಿದ್ದೀರಾ ಅಂತ ಕೇಳಿದ್ರು. ಆಗ ಯಶ್ ಅವರು, ಇದು 4,000 ಕೋಟಿ ಬಜೆಟ್ ಅಂದ್ರೆ ಅದರ ಪ್ರಮೋಷನ್ ಕೂಡ ಸೇರಿ, ಯಾಕೆಂದ್ರೆ ಈ ಸಿನಿಮಾ ವಿದೇಶದಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ, ಟಾಕ್ಸಿಕ್ ಹಾಗೂ ರಾಮಾಯಣ 2 ಗ್ಲೋಬಲ್ ಫಿಲ್ಮ್ಸ್ ಅಂತ ಹೇಳಿದ್ರು. ಆಗ ರಜತ್ ಶರ್ಮಾ ಅವರು, ನೀವು ಸಹ ನಿರ್ಮಾಪಕರಾಗಿ ರಾಮಾಯಣ ಸಿನಿಮಾ ಮಾಡುವಾಗ ರಾವಣ ಯಾಕಾದ್ರಿ, ರಾಮನೇ ಆಗ್ಬೋದಿತ್ತಲ್ವಾ ಅಂತ ಕೇಳಿದ್ರು. ಅದಕ್ಕೆ ಯಶ್, ರಾಮನ ಒಳ್ಳೆತನ ತೋರಿಸ್ಬೇಕು ಅಂದ್ರೆ ರಾವಣನ ಕೆಟ್ಟತನ ಕೂಡ ತೋರಿಸ್ಬೇಕಲ್ವಾ ಅಂತ ಅಂದ್ರು. ಜೊತೆಗೆ ನಾನು ರಾವಣನೂ ಅಲ್ಲ ಅಥವಾ ಟಾಕ್ಸಿಕ್ ಸಿನಿಮಾದ ರಾಯನೂ ಅಲ್ಲ, ರಣಬೀರ್ ಕಪೂರ್ ಅವರು ರಾಮನೂ ಅಲ್ಲ, ಇವೆಲ್ಲ ಬರೀ ಪಾತ್ರಗಳು ಅಷ್ಟೇ, ಇದೊಂದು ಅಥೆಂಟಿಕ್ ರಾಮಾಯಣದ ಕಥೆ ಅಂತ ಹೇಳಿದ್ರು. ರಜತ್ ಶರ್ಮಾ ಅವರು, ನಿಮ್ಗೆ ಯಾವ್ದ್ರಲ್ಲಿ ತುಂಬಾ ಖುಷಿ ಸಿಗತ್ತೆ ಅಂತ ಕೇಳಿದಾಗ ಜೀವನವನ್ನ ಜೀವಿಸೋದ್ರಲ್ಲಿ ಸಿಗತ್ತೆ ಅಂತ ಯಶ್ ಹೇಳಿದ್ರು. जिंदगी जीने में आती है सर. ಆಗ ಪ್ರೇಕ್ಷಕರಲ್ಲೊಬ್ಬರು, ನೀವು ಮುಂದೆ ರಾಜಕೀಯಕ್ಕೆ ಬಂದು ಮುಖ್ಯಮಂತ್ರಿ ಆಗುವ ಯೋಚನೆ ಇದೆಯಾ ಅಂತ ಕೇಳಿದಾಗ ಯಶ್ ಅವರು, ಸದ್ಯಕ್ಕೆ ಒಳ್ಳೆ ಚಿತ್ರಗಳನ್ನ ಮಾಡ್ತಾ ಇದ್ದೀನಿ, ರಾಜಕೀಯದ ಬಗ್ಗೆ ನನಗೇನು ತಪ್ಪು ಕಲ್ಪನೆ ಇಲ್ಲ, ಮುಂದೊಂದು ದಿನ ಬರಬೇಕಾಗಿ ಬಂದ್ರೆ ಬರ್ತೀನಿ, ಆದ್ರೆ ಈಗಂತೂ ಸದ್ಯಕ್ಕೆ ರಾಜಕೀಯದ ಬಗ್ಗೆ ಯಾವುದೇ ಆಸಕ್ತಿ ಇಲ್ಲ ಅಂತ ಹೇಳಿದ್ರು. ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯ ಆಯಿತು. ಸುಮಾರು 1 ಗಂಟೆ 10 ನಿಮಿಷದ ಕಾರ್ಯಕ್ರಮ ಇದು. ಇನ್ನು ಬಹಳಷ್ಟು ಮಾತಾಡಿದ್ರು ಯಶ್ ಅವರು, ಆದರೆ ಮುಖ್ಯವಾದ ಒಂದಷ್ಟು ವಿಷಯಗಳ ಬಗ್ಗೆ ಮಾತ್ರ ನಾನಿಲ್ಲಿ ಹೇಳಿದ್ದೀನಿ. ನಿಮಗೆ ಯಶ್ ಅವರ ಮಾತು ಕೇಳಿ ಏನನ್ನಿಸ್ತು? ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.